ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬದಲ್ಲಿ. ರೆಫರೆನ್ಸ್ ಪುಟ 2437, ಪುಟದ ಸಂಖ್ಯೆ 222, 223. ತನ್ನ ವೈರಿಗಳು ಮಾಡುತ್ತಿದ್ದ ಮಾರಣಾಂತಿಕವಾದ ಸಂಚುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನಾಗಿ ಮನುಷ್ಯ ಕುಮಾರನು ಹೀಗೆ ಬಾಧೆಪಟ್ಟು ಸತ್ತವರೊಳಗಿಂದ ಎದ್ದು ಬರುವುದು ಸೂಕ್ತವಾದದ್ದಾಗಿದ್ದು, ಅಲ್ಲದೆ ತನ್ನ ಇಹಲೋಕದ ಯಾತ್ರೆಯು ಮುಗಿಯಲು ಕೇವಲ 6 ತಿಂಗಳುಗಳಿರುವೆವೆಂದು ತಿಳಿದು ನಮ್ಮ ಕರ್ತನು ಹೇಳಿದುದು, ನಾನು ಇನ್ನೂ ಸ್ವಲ್ಪ ಕಾಲ ನಿಮ್ಮಲ್ಲಿದ್ದು ಆಮೇಲೆ ನನ್ನ ಕಳುಹಿಸಿಕೊಟ್ಟಾತನ ಬಳಿಗೆ ಹೊರಟು ಹೋಗುತ್ತೇನೆ. ಆಮೇಲೆ ಇಸ್ರಾಯೇಲಿನ ಮೇಲೆ ಮುಂದೆ ಬರಲಿರುವ ಸಂಕಷ್ಟಗಳನ್ನು ಗಣನೆಗೆ ತೆಗೆದುಕೊಂಡು ನಂತರದಲ್ಲಿ ತನ್ನ ಅಪೊಸ್ತಲರಿಗೆ ತಾನು ಮತ್ತೆ ಅವರಿಗೆ ಎರಡನೆಯ ಬರೋಣದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುವವರೆಗೆ ಅವರು ಬಹು ಸಂಕಟಗಳನ್ನು ಸಹಿಸಿಕೊಳ್ಳಬೇಕಾಗುವುದೆಂದು ವಿವರಿಸಿ ಹೇಳಿದನು. ಆತನು ಮತ್ತು ಹೇಳಿದ್ದನೆಂದರೆ, ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ. ಯಹೂದ್ಯರು ಅಂದಿನಿಂದ ತಮ್ಮ ಕಷ್ಟಾನುಭವಗಳಲ್ಲಿ 18 ಶತಮಾನಗಳ ಪರ್ಯಂತರವಾಗಿ ಮೆಸ್ಸಿಯನನ್ನು ಹುಡುಕುವವರಾಗಿದ್ದರು. ಏಕೆಂದರೆ ಅಪೊಸ್ತಲರನ್ನು ಸಾರಿ ಹೇಳಿರುವಂತೆ ಕರ್ತನ ಮೊದಲನೆಯ ಬರುವಿಕೆಯಲ್ಲಿ, ಅಂದರೆ ದೇವರು ಅವನಿಗೆ ದರ್ಶನ ಕೊಟ್ಟ ದಿನದಲ್ಲಿ ಆತನನ್ನು ಅಂಗೀಕರಿಸಿದ ಕೆಲವರಾದವರನ್ನು ಉಳಿದವರನ್ನು ಹೊರತುಪಡಿಸಿದರೆ ಮಿಕ್ಕಾದವರು ಮೊಂಡರಾದರು. ಆದುದರಿಂದ ನಂತರದಲ್ಲಿ ನಮ್ಮ ಕರ್ತನು ಅವರಿಗೆ ಪ್ರಕಟಿಸಿ ಹೇಳಿದ್ದು, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ. ಅನಂತರ ಅವರು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಅನಂತರ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವು ಅವರ ಮೇಲೆ ಸುರಿಸಲ್ಪಡುವುದು, ಮತ್ತು ಆಗ ಅವರ ಭಕ್ತಿಹೀನತೆಯು, ಮೊಂಡತನವು ಅಥವಾ ಕುರುಡತನ ನಿವಾರಣೆಯಾಗುವುದು. ನಮ್ಮ ಕರ್ತನು ತಾನು ಹೋಗುವ ಸ್ಥಳಕ್ಕೆ ಅವರು ತನ್ನ ಹಿಂದೆ ಬರಲು ಸಾಧ್ಯವಿಲ್ಲವೆಂದು ಪ್ರಕಟ ಮಾಡಿ ಹೇಳಿದಾಗ, ಆತನು ಇಸ್ರಾಯೇಲಿನ ಕೀಳು ವರ್ಗಕ್ಕೆ, ಅಂದರೆ ಸುಂಕದವರಿಗೆ ಮತ್ತು ಪಾಪಿಗಳಿಗೆ ಉಪದೇಶ ಮಾಡಲು ಇಚ್ಛೆಯುಳ್ಳವನಾಗಿರುವುದರಿಂದ ಆತನು ಈಗ ಪ್ಯಾಲೆಸ್ತೀನವನ್ನು ಬಿಟ್ಟು ಅನ್ಯ ಜನರಲ್ಲಿ ಚದುರಿಕೊಂಡಿರುವವರಿಗೆ, ಅಂದರೆ ಗ್ರೀಕರೊಡನೆ ಚದುರಿಕೊಂಡಿರುವ ಯಹೂದ್ಯರ ಬಳಿಗೆ ಹೋಗುವನೇನೋ ಎಂದು ಊಹಿಸುವವರಾಗಿದ್ದರು. ಮತ್ತು ಗ್ರೀಕ್ ಭಾಷೆಯನ್ನು ಮಾತನಾಡುವವರು ಪ್ಯಾಲೆಸ್ತೇನದ ಸಿರಿಯಾ ಭಾಷೆಗಳನ್ನಲ್ಲ, ಇಲ್ಲಿ ನಾವು ಕಳೆದು ಹೋದ ಇಸ್ರಾಯೇಲ್ ಕುಲವೆಂಬ ಸಿದ್ಧಾಂತವನ್ನು ಪ್ರತಿಪಾದಿಸುವವರಿಂದ ಆಗುತ್ತಿರುವ ಆಂಗ್ಲ ಇಸ್ರಾಯೇಲರು ಎಂದು ಕರೆಯಲಾಗುವ ಹೊಸದಾದ ತಪ್ಪನ್ನು ನಾವು ನೋಡುತ್ತೇವೆ. ಚದುರಿಕೊಂಡಿರುವ ಯಹೂದ್ಯರು ಯೇಸುವಿನ ಸಮಯದಲ್ಲಿ ಕಳೆದು ಹೋದವರೆಂದು ಇನ್ನೂ ಸ್ಪಷ್ಟವಾಗಿ ಪರಿಗಣಿಸಲ್ಪಟ್ಟಿರಲಿಲ್ಲ. ಜನರ ಗುಂಪಿನ ಈ ಹೇಳಿಕೆಯು ಚದುರಿರುವ, ಅಂದರೆ ಇಸ್ರಾಯೇಲರ 12 ಕುಲಗಳು ಎಂಬ ಅಪೊಸ್ತಲನ ಹೇಳಿಕೆಗೆ ಪೂರ್ಣವಾಗಿ ಸರಿಹೊಂದುತ್ತದೆ. ಈ ಕುಲಗಳು ಕಳೆದು ಹೋಗಿರುವುದೆಂಬ ಒಂದೇ ಒಂದು ಅರ್ಥವೆಂದರೆ, ಅವರು ಎಷ್ಟು ಸಂಪೂರ್ಣವಾಗಿ ಬೆರೆತು ಮಿಶ್ರಣಗೊಂಡಿರುವರೆಂದರೆ ಅವರ ಕುಲದ ವೈಶಿಷ್ಟ್ಯತೆಯು ಸಂಪೂರ್ಣವಾಗಿ ಕಳೆದು ಹೋಗಿದ್ದು, ಈ ದಿನಗಳಲ್ಲಿ ಪ್ರಪಂಚದಲ್ಲಿನ ಕೆಲವು ಯಹೂದ್ಯರು ತಮ್ಮ ಪೂರ್ವಜರು ಯಾವ ಕುಲಕ್ಕೆ ಸೇರಿರುವರೆಂಬುದರ ಬಗ್ಗೆ ಅತ್ಯಲ್ಪವಾದ ಕಲ್ಪನೆಯನ್ನು ಹೊಂದಿರುವರು. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಎಂಬ ನಮ್ಮ ಕರ್ತನ ಟೀಕೆಯು ಇನ್ನೊಂದು ದೃಷ್ಟಿಯಿಂದ ಪರಿಗಣನೆಗೆ ಮಾಡಲು ಯೋಗ್ಯವಾದದ್ದು. ತಾನು ಈ ರಾಜ್ಯವನ್ನು ಸ್ಥಾಪಿಸುವುದರಲ್ಲಿ ಇದ್ದೇನೆಂಬುದು ಆತನ ಅರ್ಥವಾಗಿರಲಿಲ್ಲ, ಆದರೆ ತಾನು ಪರಲೋಕಕ್ಕೆ ಹೋಗುವೆನೆಂದು ಹಾಗೂ ಅವರು ಪರಲೋಕಕ್ಕೆ ಬರಲು ಸಾಧ್ಯವಿಲ್ಲವೆಂಬ ಅರ್ಥವೂ ಆಗಿರಲಿಲ್ಲ. ಆತನ ಈ ಮುಂದಿನ ಹೇಳಿಕೆಯಲ್ಲಿ ಇದು ಸ್ಪಷ್ಟವಾಗಿತ್ತು. ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದನು. ಆದರೆ ಕೇವಲ ಬಡವರಾದ ಈ ಅಪನಂಬಿಕೆಯುಳ್ಳ
ಯಹೂದ್ಯರು ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ. ಸತ್ಯವೇದವು ಸ್ಪಷ್ಟವಾಗಿ ಸೂಚಿಸುವಂತೆ ಅಬ್ರಾಮ, ಇಸಾಕ ಮತ್ತು ಯಾಕೋಬ ಅಲ್ಲದೆ ಎಲ್ಲ ಪರಿಶುದ್ಧ ಪ್ರವಾದಿಗಳೂ ಅಲ್ಲಿಗೆ ಹೋಗಿರುವುದಿಲ್ಲ. ಇದು ಮಾತ್ರವಲ್ಲದೆ ಇದೇ ಹೇಳಿಕೆಯನ್ನು ಕರ್ತನು ನಂಬುವವರಾದ ತನ್ನ ಶಿಷ್ಯರಿಗೆ ಪುನಃ ತಿಳಿಸಿದ್ದನು. ಇನ್ನು ಸ್ವಲ್ಪ ಕಾಲವೇ ನಾನು ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ನಾನು ನಿಮಗೂ ಹೇಳುತ್ತೇನೆ. ಅದು ಏಕೆಂದರೆ ಹಿಂದಿನ ಕಾಲದಲ್ಲಿ ನಂಬಿದವರು ಮಾತ್ರವಲ್ಲದೆ ಈಗಿನ ಕಾಲದಲ್ಲಿ ನಂಬಿದವರು ಸಹ ಕರ್ತನ ಬಳಿಗೆ ಹೋಗಲು ಸಾಧ್ಯವಿರಲಿಲ್ಲ. ಆತನ ವಾಕ್ಯದಿಂದ ಸೂಕ್ತವಾದ ತಿಳುವಳಿಕೆ ಹೊಂದಿರುವವರೆಲ್ಲರೂ ಆತನು ಹಿಂತಿರುಗಿ ಬರುವುದನ್ನು, ಅಂದರೆ ಆತನ ಎರಡನೆಯ ಬರೋಣವನ್ನು, ಅಂದರೆ ತನ್ನ ವಾಗ್ದಾನಕ್ಕನುಸಾರವಾಗಿ ಆತನ ಪ್ರಭಾವದಿಂದ ಕೂಡಿ ರಾಜ್ಯಾಧಿಕಾರವನ್ನು ಪಡಕೊಂಡವನಾಗಿ ಬರುವುದನ್ನು ಶ್ರದ್ಧೆಯಿಂದ ಎದುರು ನೋಡುತ್ತಲಿರುವರು. ನಾನು ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು.